ಮಗಳೇ ನೋಡಿಲಿ ಹುಡ್ಗನ್ ಫೋಟೋ ತಂದಿದ್ದೀನಿ, ನೋಡ್ಬಿಟ್ಟು ಇಷ್ಟ ಆದ್ರೆ ಹೇಳು ತಗ. ಏನಮ್ಮ ಹುಡ್ಗನ್ ಫೋಟೋ ತಂದಿದ್ಯಾ? ಕೊಡಿಲಿ. ಎಷ್ಟು ಹೈಟ್ ಇದಾನಮ್ಮ? 5.8 ಇದಾನಂತೆ. 5.8 ಹೋಗಮ್ಮ, ನಾನು ನಿಂಗೆ ಹೇಳಿಲ್ವಾ ಅಟ್ಲೀಸ್ಟ್ 6 ಆದ್ರೂ ಇರ್ಬೇಕು ಅಂತ ಹೇಳಿ. ಒಳ್ಳೆ ಹೈಟು ವೈಟು ಲುಕ್ಕು ಎಲ್ಲ ಇದ್ರೆ ತಾನೇ ನಾನು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಸ್ಟೋರಿ ಹಾಕಕ್ಕಾಗೋದು. ಅದೆಲ್ಲ ನಂಗೆ ಗೊತ್ತಿಲ್ಲಮ್ಮ. ನೋಡಿದ್ರೆ ಒಳ್ಳೆ ಜೋಡಿ, ಸೆಲೆಬ್ರಿಟಿ ಜೋಡಿ ತರ ಇರ್ಬೇಕು, ಆ ತರದ ಒಂದು ಹುಡುಗ ನೋಡ್ಕೊ, ಸರಿನಾ? ಸರಿ ಆಯ್ತು. ಮಗಳೇ ನೋಡಿಲಿ, ಇನ್ನೊಂದು ಹುಡುಗನ್ ಫೋಟೋ ಸಿಕ್ಕಿದೆ. ಬೆಂಗಳೂರಲ್ಲಿ ಸಿವಿಲ್ ಇಂಜಿನಿಯರ್ ಅಂತೆ. ಇಂಜಿನಿಯರಾ? ಹಂಗಾದ್ರೆ ಓಕೆ. ಎಷ್ಟು ಆಸ್ತಿ ಇದೆಯಂತೆ? ಆಸ್ತಿ ಏನಿಲ್ವಂತೆ ಕಣೆ. ಆಸ್ತಿ ಇಲ್ವಾ? ಅಮ್ಮ ನಾನು ನಿಂಗೆ ಎಷ್ಟೆಲ್ಲ ಹೇಳಿದೀನಿ ಹೇಳು, ಈ ಕಡೆ ಕೆಲ್ಸನೂ ಮಾಡ್ತಾ ಇರ್ಬೇಕು, ಕೈ ತುಂಬಾ ಸಂಬಳನೂ ಸಿಕ್ತಿರ್ಬೇಕು, ಹಂಗೇನೆ ಸ್ವಲ್ಪ ಊರ್ ಕಡೆ ಆಸ್ತಿನೂ ಇರ್ಬೇಕಮ್ಮ. ಸೇಫ್ಟಿ ಇಂಪಾರ್ಟೆಂಟ್. ಅದೆಲ್ಲ ಬೇಡ, ರಿಜೆಕ್ಟೆಡ್. ಬೇರೆ ಹುಡುಗ ಇದ್ರೆ ತಗೊಂಬಾ ಫೋಟೋ. ಸರಿ ಮಗಳೇ ನೋಡಿಲಿ, ಯಾವ್ದೋ ಒಂದು ಹುಡುಗನ್ ಫೋಟೋ ಬಂದಿದೆ, ನೋಡ್ತೀಯಾ? ಹಾ, ಹುಡುಗನ್ ಫೋಟೋ ತಂದಿದ್ಯಾ? ಅಮ್ಮ ಫೋಟೋನು ಬೇಡ ಏನು ಬೇಡ ಕಣಮ್ಮ, ಫಸ್ಟ್ ಮದುವೆ ಡೇಟ್ ಫಿಕ್ಸ್ ಮಾಡು. ಆದ್ರೆ ಕೂದ್ಲ ಇಲ್ಲ ಕಣೆ ತಲೆಯಲ್ಲಿ. ತಲೆಯಲ್ಲಿ ಕೂದ್ಲಿಲ್ವಾ? ಪರವಾಗಿಲ್ಲ. ಯಾಕೋ ಕುಳ್ಳುಗಿದಾನೆ ಅನಿಸ್ತೈತೆ. ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂತೀನಿ. ಏ ವಯಸ್ಸಾಗಿದೆ ಕಣೆ. ಪರವಾಗಿಲ್ಲ ಕಣಮ್ಮ, ಹೆಂಗೊಂದು ಅಡ್ಜಸ್ಟ್ ಮಾಡ್ಕೊಂತೀನಿ. ಅಲ್ಲೋ ಕಣಮ್ಮ, ನನ್ನ ಫ್ರೆಂಡ್ಸಿಗೆಲ್ಲ ಮದುವೆಯಾಗಿ ಅವ್ರ ಮಕ್ಕಳೆಲ್ಲ ನನ್ನಷ್ಟು ಎದುರಿಗೆ ಬೆಳೆದ್ಬಿಟ್ಟವ್ರೆ. ನಾನ್ ನೋಡಿದ್ರೆ ಅಂತ ಹುಡ್ಗಬೇಕು ಇಂಥ ಹುಡ್ಗಬೇಕು, ಅಷ್ಟ ಹೈಟ್ ಇರ್ಬೇಕು ಇಷ್ಟ ಹೈಟ್ ಇರ್ಬೇಕು, ಸಲ್ಮಾನ್ ಖಾನ್ ತರ ಇರ್ಬೇಕು, ಶಾರುಖ್ ಖಾನ್ ತರ ಇರ್ಬೇಕು ಅಂತ ಹೇಳ್ಬಿಟ್ಟು ಇನ್ನೂ ಮದುವೆ ಆಗಿಲ್ಲ. ಸರಿ ತಗ ನೋಡು, ಹೆಂಗಾನ ಇರ್ಲಿ, ಫಸ್ಟ್ ನೀನು ಮದುವೆ ಡೇಟ್ ಫಿಕ್ಸ್ ಮಾಡು. ನಾನು ಮದುವೆಯಾಗಿ ನನ್ನ ಫ್ರೆಂಡ್ಸಿಗೆಲ್ಲ ಫೋಟೋ ಶೇರ್ ಮಾಡಬೇಕು.